ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ಲೇಟ್ ಆಗುತ್ತೆ, ಕ್ಲೈಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ತಗೋ ಹೊರಡು. ಡಬ್ಬ ನನ್ನ ಮಗ ಇಲ್ಲಿ ಯಾಕೋ ಬಂದ? ಗೊಬ್ಬರ ಜಾಸ್ತಿ ಬುಸ್ಕೊಡ್ಬೇಡ. ನಾಗಿಣಿ ಎಲ್ಲಿರ್ತಾಳೋ, ನಾಗರಾಜ ಅಲ್ಲಿಲ್ದೆ ಏನು ಆಫೀಸಲ್ಲ ಇರ್ತಾನೆ. ಸೂರ್ಯ ಎಲ್ಲಿರುತ್ತಾ ಎಲ್ಲ ಗ್ರಹಗಳು ಸುತ್ತುತ್ತಿರುತ್ತೆ. ಎಲ್ಲ ಗ್ರಹಗಳು ಅಂದ್ರೆ ಅದ್ರಲ್ಲಿ ನೀನು ಸೇರ್ಕೊಂಡಿದ್ಯಾ? ಹೇಯ್ ಇಲ್ಲ ಗುರು, ನಾನೇನಾರು ತುಂಬ ಸುತ್ತಿದ್ರೆ ಕಾವೇರಿ ಥರ ತಲೆ ಸುತ್ತ ಬರುತ್ತಷ್ಟೆ. ಅದೆಲ್ಲ ನಿನ್ನ ಬಾವಿ ಅತ್ತೆ ಪ್ರಭಾವ. ಅತ್ತೆ ಹೋಗಿ ರಾಮ್ ಸರ್ ಹತ್ರ ಮದುವೆ ವಿಚಾರ ಹೇಳಿದ್ದಾರೆ. ಆ ಮುದ್ಕ ತನ್ನ ಮಗುನ ಉಸ್ತುವಾರಿ ಸಚಿವಂತರ ಎಲ್ಲ ಮುಂದೆ ನಿಂತು ನೋಡ್ಕೊಳಪ್ಪ ಪ್ರೀತು ಅಂತ ಹೇಳಿದ್ದಾನೆ. ಈ ಪ್ರೀತನ ಆಸೆಯಿಂದ ಜೊಲ್ ಸುರಿಸ್ಕೊಂಡು ಹಾರೋಗ್ತಿರೋ ಹಕ್ಕಿ ಕಾಳು ಹಾಕಕ್ಕೆ ಬಂದಿದ್ದಾನೆ. ಸುತ್ಲಿ ಈ ಸುತ್ತ ನನ್ನ ಮಕ್ಕಳಿಗೆ ಕತ್ಕುಯ್ಯೋದು ಹೇಗೆ ಅಂತ ಈ ಎದಕ್ಕೆ ಚೆನ್ನಾಗಿ ಗೊತ್ತು. ಪೂರ್ಣಿ, ನೀವೆಲ್ಲ ಪ್ರೀತಮ್ ಸರ್ ಜೊತೆ ಕಾರಲ್ಲಿ ಹೋಗಿ, ನಾನು ನಮ್ಮ ಎದುರು ಜೊತೆ ಬೈಕಲ್ಲಿ ಬರ್ತೀನಿ. ಒಳ್ಳೆ ಕೆಲಸನೇ. ನಾನು ಕಾವೇರಿನ ಬೈಕಲ್ಲಿ ಕರ್ಕೊಂಡು ಬರ್ಲಾ? ನೋಡಿ, ಫ್ರೆಶ್ ಆಗಿ ಗಾಳಿ ಬೀಸ್ತಾ ಇದೆ, ಫ್ರೆಶ್ನೆಸ್ ಇರುತ್ತೆ. ಬೈಕಲ್ಲಿ ಕರ್ಕೊಂಡು ಹೋದ್ರೆ ಅವ್ರಿಗಿನ್ನೂ ಟಯರ್ಡ್ ಆಗುತ್ತೆ, ಅದಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಕಾವೇರಿ ಬಾ, ಮುಂದೆ ಕೂತ್ಕೋ ಬಾ. ಊರ್ಕೊಂಡ್ರೆ ಕಾರ್ ನಿಲ್ಲಲ್ಲ ಕೊಬ್ರ, ಗಾಡಿ ಹತ್ತ. ಇವಾಗ ನಿನ್ನ ಟಾರ್ಗೆಟು ಕಾರು ಅಲ್ಲ, ಪ್ರೀತಮೂ ಅಲ್ಲ, ಆಕಾಶ್. ಕೋಬ್ರಾ, ಮೊದಲು ಎಂಗೇಜ್ಮೆಂಟ್ ನಿಲ್ಲಿಸಬೇಕು, ಅದ್ರ ಮೇಲೆ ಗಮನ ಕೊಡು.